ನಮಸ್ಕಾರ ರೇಣು ಮೇಡಮ್ಗೆ. ನಮಸ್ಕಾರ ಮೇಡಮ್, ಇವತ್ತು ಇಲ್ಲಿ ಮಾಸ್ಟರ್ ಟ್ಯಾಲೆಂಟ್ ಇನಾಗ್ರೇಷನ್ ಆಗಿದೆ ಸ್ಟುಡಿಯೋದು. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾನು ಮೊಟ್ಟ ಮೊದಲದಾಗಿ ಬಂದಾಗ ಇದು ಒಂಥರ ಮನೆ ಅಂದ್ಕೊಂಡೆ. ಮನೆನ ನೀವು ಸ್ಟುಡಿಯೋ ಥರ ಕನ್ವರ್ಟ್ ಮಾಡಿದ್ದೀರಾ, ಸತ್ಯ ಆ್ಯಡ್ ಸ್ಟುಡಿಯೋ ಅಂತ. ತುಂಬ ಚೆನ್ನಾಗಿ ಅನಿಸ್ತು, ಒಳ್ಳೆ ಕಾನ್ಸೆಪ್ಟ್ ಕೂಡ. ಆಮೇಲೆ ಹೊಸ ಹೊಸ ಪ್ರತಿಭೆಗಳಿಗೆ ಇಲ್ಲಿ ಒಂದು ಅವಕಾಶಗಳು ಸಿಗುತ್ತೆ, ಅದು ತುಂಬ ಮುಖ್ಯ. ನೀವು ಅವರಲ್ಲಿರೋ ಒಂದು ಪ್ರತಿಭೆಗಳನ್ನ ಹುಡುಕಿ ಹೆಕ್ಕಿ ತಂದು ಒಂದು ಕಡೆ ಸೇರಿಸಿ ಅದನ್ನು ಇವಾಗ ಪ್ರದರ್ಶನ ಮಾಡ್ತಿರಲ್ಲ, ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಡ್ತೀರ ಅವ್ರಿಗೆ, ಅದೆಲ್ಲ ತುಂಬ ಒಳ್ಳೆ ಇದು. ಪಾಪ ನಮ್ಮ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಸ್ಟೇಜ್ಗೆ ನಮ್ಮಲ್ಲಿ ಏನೇ ಟ್ಯಾಲೆಂಟ್ ಇದ್ರು ಹಿಡನ್ ಟ್ಯಾಲೆಂಟ್ ಅದನ್ನು ಎಕ್ಸಿಬಿಟ್ ಮಾಡೋಕ್ಕೆ, ಅದನ್ನು ತೋರಿಸೋದಕ್ಕೆ ಸ್ಟೇಜೇ ಇರಲಿಲ್ಲ. ಈಗ ಒಳ್ಳೊಳ್ಳೆ ಮೊತ್ತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಭಾಳ ಖುಷಿ ಆಯಿತು. ಮತ್ತು ಕಿಚನ್ ಬ್ಲಾಗ್ ಅಂತ ಒಂದು ಹೊಸದಾಗಿ ನೀವು ಶುರು ಮಾಡಿದ್ದೀರಾ. ಹೌದು, ಅದು ಲೇಡೀಸ್ಗೆಲ್ಲ ತುಂಬ ಯೂಸ್ ಆಗಲಿ. ಅವ್ರವ್ರ ಟ್ಯಾಲೆಂಟ್ ಎಷ್ಟೊಂದು ಇರುತ್ತೆ ಈಗ. ಒಳ್ಳೆ ಕ್ರಿಯೇಟ್ ಮಾಡ್ತಾರೆ ಹೊಸ ಹೊಸ ಡಿಶಸ್. ಅದು ಜಗತ್ತಿಗೆ ಎಲ್ಲರೂ ಗೊತ್ತಾಗ್ಲಿ, ಎಲ್ಲರೂ ಅದನ್ನ ಕಲಿತು ಅವ್ರ ಮನೆಯಲ್ಲಿ ಅವರು ಅದನ್ನ ಯೂಸ್ ಮಾಡ್ಕೋಬಹುದು. ಹೌದು, ಕಿಚನ್ ಬ್ಲಾಗ್ ಅದು ನಂಗೆ ತುಂಬ ಇಷ್ಟ ಆಯ್ತು ಆ ಕಾನ್ಸೆಪ್ಟ್. ಆಮೇಲೆ ಡಾನ್ಸ್ಗೆ ಒಂದು ಸಪ್ರೇಟ್ ಒಂದು ಇದು ಮಾಡ್ಕೊಂಡಿದ್ದೀರಾ ಆನ್ಲೈನ್ ಇದಕ್ಕೆ. ಆಮೇಲೆ ಮತ್ತೊಂದು ಇನ್ನೊಂದು ಪಕ್ಕದಲ್ಲಿ ಗ್ರೀನ್ ಸ್ಕ್ರೀನ್ ಗ್ರೀನ್ ಸ್ಕ್ರೀನ್ ಫೋಟೋಶೂಟ್ಗೆ, ಆಮೇಲೆ ಯಾರಾದ್ರೂ ಬ್ಲಾಗ್ಸ್ ಮಾಡ್ಕೋಬಹುದು ಅವರು. ಸೊ ಯೂಟ್ಯೂಬರ್ಸ್ ಎಲ್ಲ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್. ಇಲ್ಲ, ನಂಗೆ ತುಂಬ ಖುಷಿ ಆಯ್ತಪ್ಪ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಸೊ ನನ್ನ ಕಡೆಯಿಂದ ನಿಮಗೆ ಹಾರ್ದಿಕ ಶುಭಾಶಯಗಳು. ತುಂಬ ಒಳ್ಳೆ ಹೀಗೆ ಮುಂದುವರಿರಿ ನೀವು. ಥ್ಯಾಂಕ್ ಯು ಮೇಡಮ್. ದಿಸ್ ಇಸ್ ಆಲ್ ಐ ವಾಂಟೆಡ್ ಟು ವಿಶ್ ಯು. ಇವರು ರೇಣುಕಾ ರಾಜೇಶ್ ಅಂತ ಫಸ್ಟೇ ನಿಮ್ಗೆ ಹೇಳಿದ್ದೀನಿ. ಸೊ ರಾಜೇಶ್ ಇದ್ದಾರಲ್ಲ, ಅವರ ಮಗಳು, ಪ್ಲಸ್ ವೆರಿ ಟ್ಯಾಲೆಂಟೆಡ್, ತುಂಬ ಕವನ ಎಲ್ಲ ಬರೀತಾರೆ. ಇನ್ನು ಹಿಡನ್ ಟ್ಯಾಲೆಂಟ್ಸ್ ತುಂಬ ಇದೆ. ಸೊ ಅದಕ್ಕೆ ಒಂದು ಫುಲ್ ಎಪಿಸೋಡೇ ಬೇಕು. ಸೊ ಅದರಿಂದ ಮೇಡಮ್, ಐ ರಿಕ್ವೆಸ್ಟ್ ಯು ಟು ಕಮ್ ಒನ್ಸ್ ಮೋರ್ ಫಾರ್ ದಿ ಫುಲ್ ಎಪಿಸೋಡ್. ಅವಾಗ ಆರಾಮ್ಸೆ ಮಾತಾಡೋಣ, ನಿಮ್ಮ ಲೈಫ್ ಜರ್ನಿ, ಸಕ್ಸಸ್ ಅಂಡ್ ಫೇಲ್ಯೂರ್ಸ್, ಖುಷಿ ದುಃಖ ಎಲ್ಲ ನಾವು ಹಂಚ್ಕೊಂಡು ಅದು ಜನರು ರೀಚ್ ಆಗಲಿ. ನಿಮ್ಮನ್ನ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೋ ಮಚ್ ಸತ್ಯ ಸರ್. ಥ್ಯಾಂಕ್ ಯು ಸೋ ಮಚ್.